ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನಗೆ ಗೊತ್ತಾಗ್ಲೇಬೇಕು ಈ ಆಟದಲ್ಲಿ ಏನಿರುತ್ತೆ ಅಂತ. ಏನಿಲ್ಲ ಬೋಸು, ಸುಮ್ಮನೆ ಕಣ್ಣ ಮುಚ್ಚಾಲೆ, ಬುಗ್ರಿ ಆಟ, ಈ ತರ ಚಿಕ್ಕ ಚಿಕ್ಕ ಆಟಗಳಷ್ಟೇ. ಬನ್ನಿ ನಾ ಹೋಗೋಣ. ಆಯ್ತು ದುರ್ಗಾ, ಅಳೆಂದ್ರೆ ನಾಳೆ ಬೆಳಗ್ಗೆ ದೇವಸ್ಥಾನದ ಮುಂದೆ ಹಿರಿಯರ ಸಮ್ಮುಖದಲ್ಲಿ ಆಟ ಶುರು ಆಗುತ್ತೆ. ನೀನು ತಪ್ಪಿಸ್ಕೊಳ್ಳಾಗಿಲ್ಲ. ಬರ ಹೋಗೋಣ. ದಂಪತಿಗಳ ನಡುವೆ ಹೊಂದಾಣಿಕೆ ಆಟನ? ಈ ದುರ್ಗ ಯಾಕೆ ಇಷ್ಟೊಂದು ಗಾಬರಿಯಾಗಿ ನನ್ನ ಕರ್ಕೊಂಬಂದ್ಲು? ಆ ಡಕೋಟಾ ಗಾಡಿಯಲ್ಲಿ ಸಿಕ್ಕಾಕ್ಸ್ದಂಗೆ ಆಟದಲ್ಲಿ ಸಿಕ್ಕಾಕ್ಸೋ ಪ್ಲಾನ್ ಇಲ್ಲ ತಾನೆ? ಬಾಸು, ನೋಡಿ ಅಸಾಧ್ಯ. ನಿನ್ನಂತ ಚಿಟ್ಟರಿ ಕೈಲಿ ಇದನ್ನ ಮಾಡೋದು ಅಸಾಧ್ಯ ಅಂತ ಹೇಳ್ತಾ ಇದೀನಿ. ಸಾಧ್ಯ ಇದ್ದಿದ್ದಮ್ಮ ಮೇಡಮ್. ನಾನ್ ಮನ್ಸ್ ಪಟ್ರೆ ಹಳ್ಳಿಲಿರೋ ಹಸುಗಳಿಗೆಲ್ಲ ಇಂಗ್ಲಿಷ್ ಮಾತಾಡಿಸ್ಬಲ್ಲೆ. ನಂಗೆ ಗೊತ್ತು ನೀನು ಪವರ್ಫುಲ್ ಗಣಪ. ಏ ಹಿತಾ, ಇಲ್ಲಿಗೆ ಬರ್ತಿದ್ದ ಹಾಗೆ ಅದೆಷ್ಟು ಸುಳ್ಳು ಮಾತಾಡ್ತೀಯ ನೀನು. ವೆರಿ ಬ್ಯಾಡ್ ಗರ್ಲ್. ಇಲ್ಲಿ ಯಾರು ಹಸುಗೆ ಇಂಗ್ಲಿಷ್ ಟ್ಯೂಷನ್ ಮಾಡ್ತೀನಿ ಅಂತಿದ್ದೀರಲ್ಲ? ಹಿತಾ, ಏನಮ್ಮ ವಿಷಯ? ನೋಡಿ ಪ್ರಾಣಿ, ಈ ಪಿಳ್ಳೆ ಗಣಪ ಎಷ್ಟು ಸುಳ್ಳು ಹೇಳ್ತಾನೆ ಅಂತ. ಇವನು ಜನರನ್ನ ಹಿಪ್ನೋಟೈಸ್ ಮಾಡಿ ಕಂಟ್ರೋಲ್ ಮಾಡ್ತಾನಂತೆ. ಅದಕ್ಕೆ ಹೇಳ್ತಾ ಇದ್ದೆ, ಒಂದು ಸೊಳ್ಳೆನೂ ಹಿಪ್ನೋಟೈಸ್ ಮಾಡಕ್ಕಾಗಲ್ಲ ಅಂತ. ನಾನ್ ಮಾಡ್ತೀನಿ. ನಾನೇನಾರು ಮನ್ಸ್ ಪಟ್ರೆ ಮನುಷ್ಯನ ಪ್ರಾಣಿಗಳ ತರ ಮಾಡ್ತೀನಿ. ಹೌದಾ ಗಣಪ? ಹಾಗಾದ್ರೆ ಒಂದು ಕೆಲಸ ಮಾಡ. ನಿನ್ ಪ್ರತಾಪನ ನಮ್ ದಮ್ಮು ಮೇಲೆ ತೋರ್ಸು. ಇವನ್ನ ಹಿಪ್ನೋಟೈಸ್ ಮಾಡಿ ಸೈಲೆಂಟ್ ಮಾಡ್ಬಿಡೋದು ನೋಡೋಣ. ಓಕೆ, ಚಾಲೆಂಜ್ ಅಕ್ಸೆಪ್ಟ್. ಈ ಪಿಳ್ಳೆ ನನ್ನನ್ನು ಏನ್ ಮಾಡ್ತಾನೋ ನಾನು ನೋಡೇ ಬಿಡ್ತೀನಿ. ಹಂಗ ಇದು ಮಾಡ್ತೀನಿ. ಮೇಡಮ್, ಈ ಚಮಚನೇ ನೋಡ್ತಾ ಇರಿ. ನಿಮ್ ಕಣ್ ಭಾರ ಆಗ್ತಿದ್ಯಾ? ನಾನು ಹೇಳ್ದಾಗ ನೀವು ಕೇಳ್ತೀರಾ? ಈ ಚಮಚನೇ ನೋಡ್ತಾ ಇರ್ರಿ. ನಿಮ್ ಕಣ್ ಭಾರ ಆಗ್ತಿದೆ. ನಿಮ್ ಕಣ್ ಭಾರ ಆಗ್ತಿದ್ಯಾ? ಈಗ ನಾನು ಹೇಳ್ದಾಗೆ ನೀವು ಕೇಳ್ತೀರಾ? ನಾನು ಹೇಳ್ದಂಗೆ ಕೇಳ್ತೀರಾ? ಲೇ ಪಿಳ್ಳೆ, ಈ ಚಮಚದಿಂದ ನನ್ನನ್ನು ಮಲಗಿಸ್ತೀಯಾ? ಇದನ್ನ ಉಪ್ಪಿನಕಾಯಿ ಹಾಕೊಂಡು ತಿನ್ನು. ನೀನು ಬುದ್ಧಿ ಇರೋದು ತಿಪ್ಪೆಗೆ ಎಸೆಯೋದಕ್ಕೆ. ಗಣಪ, ಬೇಜಾರ್ ಮಾಡ್ಕೋಬೇಡ, ಇನ್ನೊಂದ್ಸತಿ ಟ್ರೈ ಮಾಡು, ನಿನ್ಗೆ ಪವರ್ ಇದೆ. ಗಣಪಂಗೆ ಹಿಪ್ನೋಟೈಸ್ ಮಾಡಕ್ ಬರ್ದೇ ಇರ್ಬೋದು, ಆದ್ರೆ ನನಗ್ ಚಮತ್ಕಾರ ಮಾಡಕ್ ಬರತ್ತಲ್ವಾ? ಅಯ್ಯೋ ಪರಮೇಶ್ವರ, ಇದೇನಪ್ಪ ಇದು? ಇವಳು ಇಕ್ಕಿದಂಗೆ ನಾಟಿ ಕೋಳಿ ಆಗ್ಬಿಟ್ಲಲ್ಲಪ್ಪ. ನಾನ್ ಮಾಡದ್ನ? ನನ್ ಕೈ ನಿಜವಾಗ್ಲೂ ಆಯ್ತಾ? ನಾನೇ ಮಾಡಿದಪ್ಪ. ಅಂಕಲ್, ಹೆಂಗೈತೆ ನಮ್ಮ ಪವರ್? ಸೂಪರ್ ಕಣ. ನೀನು ಸೀರೆ ಉಟ್ಕೊಂಡಿರೋ ನಾಟಿ ಕೋಳಿ ಅಲ್ಲ ಕಣೆ, ಮನುಷ್ಯಳು. ಓ, ಸುಮ್ಮನೆ. ಅಯ್ಯೋ ನನ್ನ ಕುಕ್ಕಕ್ಕೆ ಬರ್ತದಲ್ಲಪ್ಪ. ಓಡು ಬರ್ತದೆ. ಓಡು. ಯಾಕೆ ಹೀಗಾಯ್ತು? ನಾನು ದೇವಸ್ಥಾನದೊಳಗೆ ಕಾಲಿಡ್ತಿದ್ದ ಹಾಗೆ ಯಾಕೆ ಆಕಾಶಗಳು ಗುಡುಗುದ್ವು? ಛೇ, ಆ ವಿಶ್ವನಾಥ್ ಎದುರಿಗೆ ನನ್ನ ಮರ್ಯಾದೆ ಹೋಗೋಗಾಯ್ತು.
ಆ ಶಕ್ತಿಶಾಲಿ ಶ್ರೀಚಕ್ರದ ಹತ್ರ ಹೋಗೋದಕ್ಕೆ ದೈವಿಕ ಶಕ್ತಿ ನನ್ನ ತಡಿತಾ ಇದ್ಯಾ ಇಲ್ಲ ಈ ಪ್ರಕೃತಿನೇ ನನ್ನ ತಡಿತಾ ಇದ್ಯಾ? ಅಥವಾ ಅವಳಿಗೆ ನಾನು ಒಳಗೆ ಬರೋದು ಇಷ್ಟ ಇಲ್ವಾ? ಇಲ್ಲ ಇಲ್ಲ, ಆ ಶ್ರೀಚಕ್ರ ಪಡೆಯೋದೇ ನನ್ನ ಗುರಿ. ಆದ್ರೆ ನಾನು ಒಳಗೆ ಹೋಗೋದಕ್ಕಾಗದೇ ಇದ್ರೆ ನಾನು ಅದನ್ನ ಹೇಗೆ ಪಡೀಲಿ? ಹೇಗ ಆ ಶಕ್ತಿನ ಪಡೀಲಿ? ಏನ್ ಮಾಡ್ಲಿ ಈಗ ನಾನು? ಛೇ, ಮಂಜರಿ ಅಮ್ಮ ಅದನ್ನ ಪಡಿದೆ ಯಾಕೆ ಸೋತ್ಲು ಅನ್ನೋದು ನನಗೀಗ ಗೊತ್ತಾಗ್ತಾ ಇದೆ. ಶ್ರೀಚಕ್ರ ಪಡೆಯೋದು ಅಷ್ಟು ಸುಲಭ ಅಲ್ಲ ಅಂತ ಮಂಜರಿ ಅಮ್ಮ ಯಾಕೆ ನನಗೆ ಹೇಳಿದ್ರು ಅನ್ನೋದು ನನಗೀಗ ಅರ್ಥ ಆಗ್ತಾ ಇದೆ. ಇಲ್ಲ, ಈ ಸಲ ಗೆಲುವು ನನ್ನದೇ. ಏನೇ ಆಗ್ಲಿ, ಈ ಶಿವರಾತ್ರಿ ಮುಗಿಯೋದ್ರೊಳಗೆ ಆ ಶ್ರೀಚಕ್ರ ನನ್ನ ಕೈಗೆ ಸೇರ್ಬೇಕು. ನನ್ನ ಕೈಗೆ ಸೇರ್ಲೇಬೇಕು. ದುರ್ಗಾ, ಕರೆಕ್ಟಾಗಿ ಹೇಳು. ನಿಮ್ಮ ಊರವರು ಏನೋ ದಂಪತಿಗಳ ಆಟ ಅಂತ ಹೇಳ್ತಾ ಇದ್ರು, ನಗ್ತಾ ಇದ್ರು. ಏನು ಆಟ ಇರುತ್ತೆ? ಶರತ್ ದುರ್ಗಾಪುರದಲ್ಲಿ ಏನ್ ಮಾಡ್ತಾ ಇದಾರೆ? ಅವ್ರು ಯಾಕೆ ಇಲ್ಲಿಗೆ ಬಂದ್ರು? ಏನು ನೀನು ಎತ್ಕೊಂಡು ಓಡೋಗ್ಬೇಕಾ ಅಥವಾ ದೇವಸ್ಥಾನ ಸುತ್ತ ಉರುಳು ಸೇವೆ ಮಾಡ್ಬೇಕಾ? ಶೋ ಬಾಸು, ನಿಮ್ಮ ಕೈಯಲ್ಲಿ ಒಂದು ಬ್ಯಾಗೇ ಹೊತ್ಕೊಂಡು ಹೋಗೋಕ್ಕಾಗಲ್ಲ, ಇನ್ನು ನನ್ನನ್ನು ಹೊತ್ಕೊಂಡು ಹೋಗ್ತೀರಾ? ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿ ನನ್ನ ತಲೆ ತಿನ್ಬೇಡಿ. ಅವ್ರೇನೋ ನಮ್ಮಿಬ್ರು ಕಾಲು ಎಳಿಯೋಕೆ ಆ ಥರ ಮಾತಾಡಿದಾರೆ ಅಷ್ಟೇನೆ. ನೀವು ಬನ್ನಿ ಸುಮ್ಮನೆ. ದುರ್ಗಾ, ಏನೋ ನನ್ನ ಬಕ್ರ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೀಯಾ. ಇವತ್ತು ಆ ಡಕೋಟಾ ಗಾಡಿಲಿ ಕರ್ಕೊಂಡ್ಬಂದು ಗ್ರೈಂಡ್ ಮಾಡಿದೆ, ನಾಳೆ ಬಿರಿಯಾನಿ ಮಾಡೋ ಪ್ಲಾನಾ? ಹೌದು, ನಾಳೆ ನಿಮ್ನ ಹಂಡೇಲಿ ಹಾಕಿ ಬೇಯಿಸೋದೇ ಆಟ, ಸರಿನಾ? ಈಗಲಾದ್ರೂ ಸುಮ್ಮನೆ ಇರ್ತೀರಾ? ಶರತ್, ದುರ್ಗಾ, ಇಷ್ಟೊತ್ತಿನಲ್ಲಿ ನೀವಿಲ್ಲಿ ಏನಾಯ್ತಪ್ಪ ಶರತ್? ಯಾಕೆ ಸೊಂಟ ಇಟ್ಕೊಂಡಿದ್ಯಾ? ಹಾಗಿಲ್ಲಮ್ಮ, ಐ ಆಮ್ ಓಕೆ. ಅಲ್ಲ, ವಾಟ್ ಇಸ್ ಸರ್ಪ್ರೈಸ್? ನೀವೇನಿಲ್ಲಿ? ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೀನಪ್ಪ. ಆದ್ರೆ ನೀವಿಬ್ರು ಇಲ್ಲಿ? ಅಮ್ಮ, ಬರೀ ನಾವಿಬ್ರ ಅಲ್ಲ, ನಮ್ಮ ಇಡೀ ಫ್ಯಾಮಿಲಿನೇ ಬಂದಿದೆ. ಏನ? ಇಡೀ ಫ್ಯಾಮಿಲಿನಾ?